ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನ್ ಇಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸ್ಲಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತೈತೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು ವಿಶೇಷತೆಗಳು ಇರತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರು ಹೇಳ್ದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ ಉಡುಪಿನಲ್ಲಿ ನಾವು ಮಾಡಿದ್ದಂಥ ಸೆಟ್ ಅಂತ ಹೇಳೋಕ್ಕಲ್ಲ, ಅದೊಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಆಗಲ್ಲ, ಒಂದು ಶೆಡ್ ಹಾಕೋಕ್ಕೆ ಆಗಲ್ಲ, ಅಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು ಎರಡು ತಿಂಗಳು ಹಿಡಿತ ಸರ್. ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬ ಲ್ಯಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚು. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನೂ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಲ್ಲಿ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದನೂ ತರಿಸೋದು. DOP ಅವ್ರಿಗೆ ಸರ್ ಇದು ಸಿಗ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಬರು ಸರ್ ಆಗಲ್ಲ ಸರ್, ಅದು ಕಲರ್ ಪ್ಯಾಲೆಟ್ ಪಲ್ಲ ಸರ್, ಅದು ಹಂಗೆ ಬರಬೇಕು ಅಂತಾರೆ. ಸೊ ಆ ಥರ ಮುಂಬೈಯಿಂದನೂ ತರಿಸಿದ್ದೀವಿ. ಕೆಲಸ ಅವ್ರದ್ದು ವೈಲೆಂಟ್ ಮೇಡಮ್, ನೋಡಕ್ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ ಇವಾಗ, ನೀವೇ ಹೇಳಿದ್ರಿ ಕಲರ್ ಪ್ಯಾಲೆಟಿಂಗ್ ಇದೆ ಅಂತ. ಸೊ ತುಂಬಾ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ಥರ ಮನಸ್ಥಿತಿ ಇದ್ದವರೇ ಸಾಧನೆ ಮಾಡೋಕ್ಕಾಗೋದು. ಸೊ ಆ ಥರ ಕೆಲವೊಂದನ್ನು ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಆ ಮನೆ ಹೆಂಗಿತ್ತು ಅಂದರೆ, ಸಂಜೆ ಆಯ್ತಾ ಇದ್ದಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತಗೊಂಡು ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲೆಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು. ಸೊ ಆ ಥರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಇನ್ನು ಹೆಂಗೆ ಕೇಳ್ತಾರೆ ಅಂದರೆ, ಸರ್ ಮುಗಿದ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮನೇನ ಹೆಂಗೆ ಅನ್ನೋರು. ಆ ಥರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು, ಸರ್ ಇದನ್ನ ಹ್ಯಾಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ತಿರ್ಗಾದ ರಿಮೂವ್ ಮಾಡೋಕ್ಕೆ 1 ತಿಂಗಳು ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ TK ಫಾಲ್ಸು, ಇದು ಒಂದು ಯೂನಿಕ್ ಇದು. TK ಫಾಲ್ಸಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಹಟ್ಟಬೇಕು ಅಂತಾರೆ, ನದಿ ತೀರದಲ್ಲಿ. ನಮ್ಮ ಡೈರೆಕ್ಟ್ರು ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟು, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿ ಅವರು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. ಅದಾದ್ಮೇಲೆ ನೈಟ್ ಶೂಟಿಂಗ್ ಕೊಡಲ್ಲ ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ಹಟ್ಟಿರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದವ್ರು ಅಂದರೆ ಗೊತ್ತಾನೆ, ನಾವು ಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡ್ಕೊಂಡೇ ಬರೋದು, ಹಂಗೆ ಬಿಡಲ್ಲ. ಮಾಡೋದು ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೀವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡ್ತಾ ಇದ್ವಿ. ಹಿಂಗೆ ಪಕ್ಕದಲ್ಲಿ ನಿಂತಿರೋ ಅವುಗಳು ಹಂಗೆ ಪಾಸ್ ಆಗ್ಬಿಡ್ತವೆ, ಕೂತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾರು ಬಿತ್ತು ಅಂದರೆ, ಒಂಚೂರು ಜನರೇಟರ್ ಆಫ್ ಆಯ್ತು ಅಂದ್ರೆ ಪಿಚ್ ಡಾರ್ಕ್ ಏರಿಯಾ ಅದು, ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿ ಇರೋನು ಕಾಣಲ್ಲ. ಸೊ ಆ ಥರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನಲ್ಲಿ ಶೂಟ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟಿಂದ ಮಾತಾಡಬೇಕಂದ್ರೆ, ನಾವೊಂದು ಸಿನಿಮಾನ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೊಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸ್ಗೆ ಕೊಡಬೇಕು ಅಂತ ಮಾಡಿರೋದು. ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತಗೊಂಡು ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಐತೆ. ಮತ್ತು ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋ ಅಂಥ ಸಿನಿಮಾ ಇದು. ಮತ್ತು ಯಾವುದೇ ಪಾತ್ರನೂ ನೇಮ್ ಸೇಕ್ಗಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದೆಲ್ಲ. ದತ್ತಣ್ಣವ್ರು ಸರ್ ಆಗಿರ್ಬೋದು, ಅವ್ರ ಪಾತ್ರಕ್ಕೆ ತುಂಬ ವ್ಯಾಲ್ಯೂ ಇದೆ. ಆ್ಯಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವ್ರಿಗೂ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರದ್ದು ಇದೆ. ದತ್ತಣ್ಣವ್ರದ್ದಾಗಿರ್ಬೋದು, ಮತ್ತು ನಮ್ಮ ಅಚ್ಯುತ್ ಕುಮಾರ್ ಸರ್ದಾಗಿರ್ಬೋದು, ಮಾಳಿಕಾ ಮೇಡಮ್ದಾಗಿರ್ಬೋದು. ತುಂಬ ವಿಶೇಷತೆಯಿಂದ ಕೂಡಿರ್ತಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನೀವು ನೋಡಿದ್ರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರೆ ಈ ಥರದ್ದು ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸರ್. ಹೇಳಿ ಸರ್, ಅವ್ರಿಗೆ ಏನು ಬಿರುದು ಕೊಟ್ರೆ ಕಡಿಮೆನೆ ಸರ್ ಅವ್ರಿಗೆ. ಹಾಂ ಸರ್, ಡೈರೆಕ್ಟರ್ ಮಾಡಿದ್ದು ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅಂತ. ಆಲ್ಮೋಸ್ಟ್ ಒಂದು 2.5 ಮಂತ್ಸ್ ಆಯಿತು ಸರ್. 1.25 ಕೋಟಿ ಬಂಡವಾಳ ಆಯಿತು ಸರ್ ಅದಕ್ಕೆ. ನಾವು ಸಿನಿಮಾ ಈ ಸೆಟ್ ಎಷ್ಟು ಚೆನ್ನಾಗಿ ಹಾಕಿದೀವೋ ಅದಕ್ಕಿಂತ ಅದ್ಭುತವಾಗಿ ನಮ್ಮ DOP ಅವರು ಅದನ್ನು ಸೆರೆ ಹಿಡಿದಿದ್ದಾರೆ. ಸರ್
ಅದೇ ಅದೇ ನಿರ್ದೇಶಕರು ಅವ್ರ ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್. ಅದಕ್ಕೆ ನಾವು ಮೇಕಿಂಗ್ ವೈಸ್ ಏನಾರ ಮಾತಾಡ್ಬೋದು, ಕಂಟೆಂಟ್ ವೈಸ್ ಅಂದ್ರೆ ಅವ್ರು ಮಾತಾಡೋದೇ ಕರೆಕ್ಟ್ ಅನ್ಸುತ್ತೆ. ಡೈರೆಕ್ಟ್ರು ಕಂಟೆಂಟ್ ಅಪ್ಲೋಡಿಂಗ್ ಅಲ್ಲಿ ಇದೆ ಸರ್, ಕೊಚ್ಚಿನಲ್ಲಿ ಇದ್ದಾರೆ, ಚೆನ್ನೈ ಅಲ್ಲಿ ಓಡಾಡ್ತಾ ಇದ್ದಾರೆ ಅವರು. ಸರ್ ನಾವೇನು ಎಕ್ಸಿಕ್ಯೂಟ್ ಮಾಡಿದೀವಿ ಇದೆಲ್ಲವೂ ನಿರ್ದೇಶಕರ ಕನಸಾಗಿತ್ತು ಸರ್. ಅದು ನನ್ಸ್ ಮಾಡುವಂಥ ಪ್ರಯತ್ನದ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ದೀವಿ ಸರ್. ಇದು ಏನೇನು ಬಂದಿದೆ ಅಂದರೆ ಸಿನಿಮಾದಲ್ಲಿ ಏನೇನು ಬಂದಿದೆ ಅದೆಲ್ಲವೂ ಅವ್ರದೇ ಥಾಟ್. ಅಂದರೆ ಇದು ಹೀಗೆ ಇರಬೇಕು, ಮತ್ತೊಂದು ಇರಬೇಕು, ನಾವೆಲ್ಲ ಕೂತ್ಕೊಂಡು ಕಲರ್ ಪ್ಯಾಲೆಟ್ ಆಗಿರ್ಬೋದು ಅದನ್ನು ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು ಅಂತ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ ಅಂದರೆ ಈಗ ಮನೆ ಬೇಕು, ಬೀಚ್ ಮುಂದೆನೇ ಮನೆ ಬೇಕು, ಅದೆಲ್ಲ ಹಠ ಎಲ್ಲ ಅವ್ರದೇ ಇತ್ತು ಸರ್. ಯಾಕೆಂತೇಳಿ ಅದು ಯಾವುದು ಕೂಡ ನಾವು ಕೇಳಿದಾಗೆಲ್ಲ ಈಸಿ ಅಂತ ಅನಿಸ್ತಿರ್ಲಿಲ್ಲ. ಅವ್ರು ಕೇಳಿದಾಗ ಅಯ್ಯೋ 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 ಅಂತಾನೆ ಅನಿಸ್ತಾ ಇದ್ದಿದ್ದು. ಬಟ್ ಇವಾಗ ಮಾಡಿದ ಖುಷಿ ಅಂತೂ ನಮಗಿದೆ ಸರ್. ಇನ್ನೂ ಆಗಿಲ್ಲ, ಅದು ನೆಕ್ಸ್ಟ್ ಮಾಡ್ತಾ ಹೋಗೋಣ. ಅಂದ್ರೆ ಸಿನಿಮಾದ ಎಲ್ಲವೂ ಕೆಲವೊಂದು ವಿಚಾರಗಳು ಆಚೆ ಹಾಕಿದಾಗ ಸರ್, ಈಗ ಸಮುದ್ರದಲ್ಲಿ ಡೂಪ್ಲೆಕ್ಸ್ ಮನೆ ಯಾರು ಕಟ್ಟಿಲ್ಲ ಅಂತೆ ಸರ್. ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಮಾಡಿದಾರೆ ಅಷ್ಟೇ, ಡೂಪ್ಲೆಕ್ಸ್ ಮಾಡಲಿಲ್ಲ ಅಂತೆ. ಡೂಪ್ಲೆಕ್ಸ್ ಮಾಡಿ ಹ್ಯಾಕ್ ಮಾಡಿದ್ವಿ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸುಮಾರು 200 ಇಂದ 300 ಜನ ನಿಂತ್ಕೊಳ್ಳುವಂತ ತರದಲ್ಲಿ ಮಾಡಿದ್ವಿ ವಿತ್ ಕ್ರೂ. ಅಂದ್ರೆ ಜಿಮ್ಮಿ ಪ್ರತಿಯೊಂದನ್ನು. ಯಾಕೆಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ವಾಬ್ಲಿಂಗ್ ಇರುತ್ತೆ ಸರ್, ಯಾವುದೇ ನಾವು ಮೆಟಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ. ಮತ್ತೆ ಮರಳು ಸರ್ಫೇಸ್ ಇರುತ್ತಲ್ಲ ಸರ್, ಮರಳು ಸರ್ಫೇಸ್ ಅನ್ಇವನ್ ಆಗುತ್ತೆ, ಅನ್ಬ್ಯಾಲೆನ್ಸ್ ಆದಾಗ. ಅದೆಲ್ಲೂ ಫಸ್ಟ್ ನಾವು ಗ್ರಾವಿಟಿ ಕರೆಕ್ಟಾಗಿ ಮಾಡಿಕೊಂಡು ಅದನ್ನ ಬಿಲ್ಡ್ ಮಾಡ್ತಾ ಹೋದ್ವಿ. ಅದರಿಂದ ಅದು ತುಂಬಾ ಅಂದ್ರೆ ನಾವು ಮೋಸ್ಟ್ಲಿ ಭಯ ಇರ್ಲಿಲ್ಲ ಅನ್ಕೊಂತೀವಿ. ಅದೆಲ್ಲ ಮೊದಲು ತಲೆಯಲ್ಲಿ ಇರ್ಲಿಲ್ಲ ನಮ್ಗೆ, ಅದು ಫೇಲ್ ಆಗುತ್ತೆ ಮತ್ತೊಂದು ಅಂತ. ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದು ಹೋಗ್ತಿದ್ವಿ. ದೇವ್ರ ದಯದಲ್ಲಿ ಎಲ್ಲವೂ ಚೆನ್ನಾಗಾಯ್ತು ಸರ್. ಸರ್ ಬರೀ ಆ ಮನೆ ಪೋರ್ಷನ್ ಅಲ್ಲೇ ಕಡಿಮೆ ಅಂದ್ರು 150ರಿಂದ 200 ಜನ ಡಿಫ್ರೆಂಟ್ ಫ್ಯಾಬ್ರಿಕೇಟರ್ ಇದ್ರು, ಕಾರ್ಪೆಂಟರ್ ಇದ್ರು, ಪೇಂಟರ್ ಇದ್ರು. 200ರಿಂದ 260 ಜನ ಕೆಲಸ ಮಾಡಿದ್ರು ಸರ್. ಮತ್ತೆ ಅಲ್ಲಿ ಮಿಷಿನರೀಸ್ ಯಾವುದು ಬರ್ತಿರ್ಲಿಲ್ಲ, ಎಲ್ಲ ಮನುಷ್ಯನೇ ಎತ್ತು ಮಾಡಬೇಕಿತ್ತು, ಆ ಥರನೇ ಇತ್ತು. ಮತ್ತೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ದಿನ ನೀರು ಕೂಡ ಮನೆ ಪಕ್ಕದಲ್ಲೇ ಬರ್ತಿತ್ತು. ಅದಕ್ಕೆ ಶೂಟ್ ಹಿಂದಿನ ದಿನ JCB ಎಲ್ಲ ತರಿಸಿ ಅದು ಸಮುದ್ರದ ಮರಳನ್ನ ಲೆವೆಲ್ ಮಾಡಿದೀವಿ ಸರ್. ನಮ್ಮ ಮನೇನ ಒಂಚೂರು ಹೈಟ್ ಮಾಡಿಸಿ ಆ ನೀರು ಬರ್ದಿರೋ ಥರದಲ್ಲೆಲ್ಲ ಅದೆಲ್ಲವೂ ತುಂಬಾ ಅಂದ್ರೆ ಸುಮಾರು ಟಾಸ್ಕ್ಗಳಿತ್ತು ಸರ್. ಈಸಿ ಅಂತೂ ಇರ್ಲಿಲ್ಲ. 5 ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಸರ್ ಅವರು. 5 ವರ್ಷ ಗ್ಯಾರಂಟಿ. ಬಟ್ ಅದೇನು ಅಂದ್ರೆ CRZ ಅಂತ ಬರುತ್ತೆ ಸರ್, ಸಮುದ್ರದ ಹತ್ತ. ಜೂನ್ ಜುಲೈ ಆ ಜಾಗದಲ್ಲಿ ಸಮುದ್ರ ನೀರಿರುತ್ತೆ ಸರ್. ಅಂತ ಜಾಗದಲ್ಲಿ ಇದು ಮಾಡಿದ್ವಿ. ಅಂದ್ರೆ ಮನೆಯಿಂದ 10 ಅಡಿಗೆ ಸಮುದ್ರದ ನೀರು ಬರ್ತಿತ್ತು ಸರ್, ಅಂದ್ರೆ ನಾವು ಶೂಟ್ ಮಾಡೋ ಟೈಮಲ್ಲೇ. ಇದು ಮಲ್ಪೆ ಬೀಚ್ ಇಲ್ಲಿ ಸರ್. ಮಲ್ಪೆಯಲ್ಲಿ ಪಡುಕೆರೆ ಅಂತ ಬರುತ್ತೆ. ಅಂದ್ರೆ ಮಲ್ಪೆ ಒಂದು ಟೂರಿಸಂ ಸ್ಪಾಟ್ ಇದೆ, ಅದು ಪಕ್ಕದಲ್ಲಿ ಇನ್ನೊಂದು ಎಂಡ್ ಪಾಯಿಂಟ್ ಅಂತ ಬರುತ್ತೆ, ಪಡುಕೆರೆ ಅಂತ. ಅದು ಆಕ್ಚುಲಿ ಅಂತ ಟೂರಿಸಂ ಸ್ಪಾಟ್ ಅಲ್ಲ, ಬಟ್ ನಾವು ಶೂಟಿಂಗ್ ಶುರು ಮಾಡಿದ್ರೆ ಟೂರಿಸಂ ಸ್ಪಾಟ್ ಆಗ್ಬಿಟ್ಟಿತ್ತು. ಸಂಜೆ ಆದ್ಮೇಲೆ ನಮಗೆ ಕ್ರೌಡ್ ಕಂಟ್ರೋಲ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು, ಆ ಫೀಲ್ಡ್ ಕ್ಲಿಯರ್ ಮಾಡೋದೇ ದೊಡ್ಡ ಇಶ್ಯೂ ಆಗಿತ್ತು. ಇಲ್ಲ ಸರ್, ಫಸ್ಟ್ ಸ್ಕೆಲಿಟನ್ಸ್ ಎಲ್ಲ ಫ್ಯಾಬ್ರಿಕೇಶನ್ಸ್ ಮಾಡಿದ್ವಿ. ಆಮೇಲೆ ಸಿಮೆಂಟ್ ಶೀಟ್ಸ್ ಎಲ್ಲ ಇದು ಮಾಡ್ಕೊಂಡು ಇಂಟೀರಿಯರ್ ಎಲ್ಲ ವುಡ್ ಮಾಡ್ಕೊಂಡು. ಅಂದ್ರೆ ನಮಗೆ ಗಾಳಿ ಮಳೆ ಕೂಡ ಬಂದಿತ್ತು ನಮಗೆ. ಇನ್ ಬಿಟ್ಟು ನಮ್ಮ 3-4 ದಿನ ಮಳೆನೂ ಕೂಡ ಇತ್ತು. ಮತ್ತೆ ತುಫಾನ್ ಇತ್ತು, ನಾನು ಹೇಳಿದ್ನಲ್ಲ ವಿಂಡ್ ಸ್ಪೀಡ್ 926 ಅದು ಕೂಡ ಇತ್ತು. ಸೊ ಅಂದ್ರೆ ಸೆಟ್ ಏನೂ ಆಗಿರ್ಲಿಲ್ಲ, ಗ್ಲಾಸು ಕೆಲವೊಂದು ಎಲಿಮೆಂಟ್ಸ್ ಎಲ್ಲ ಬಿದ್ದಿತ್ತು. ಅವಾಗ ನಾನು ಅಲೋ ಮಾಡಿರಲಿಲ್ಲ ಅವತ್ತಿನ ದಿನ, ಅಂದ್ರೆ ಶೂಟ್ ಒಳ್ಳೇದಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಫ್ರಂಟ್ ಸೈಡ್ ಎಲ್ಲವೂ ಗ್ಲಾಸ್ ಮಾಡಿದ್ವಿ ನಾವು. ಒಂದು ಗ್ಲಾಸ್ ವಿಂಡ್ ಸ್ಪೀಡಲ್ಲಿ ಬಿದ್ದಿತ್ತು. ಅವಾಗ ನಾನು ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ವಸಿಷ್ಠ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸರ್ ಬೇಡ ಸರ್, ಎಲ್ಲ ಕ್ರೂ ಒಳಗಿದ್ದು ಇದು ಸೇಫ್ ಅಲ್ಲ ಅಂತ. ಬಟ್ ನಮಗೆ ಟೈಮ್ ಇರಲಿಲ್ಲ, ಅಷ್ಟು ದಿನದಲ್ಲಿ ಮುಗಿಸ್ಬೇಕು ಅನ್ನೋ ಪ್ರೆಷರ್ ಕೂಡ ಇತ್ತು ಸರ್. ಒಂದು 18 to 90 ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ, ಅಂದ್ರೆ ಉಡುಪಿ ಪೋರ್ಷನ್ ಮಾತ್ರ, ಮನೆ ಪೋರ್ಷನ್. ಯಾಕೆಂತ ನಮ್ಮ ಪರ್ಮಿಷನ್ಸ್ ಅಲ್ಲೂ ಅಷ್ಟೇ ಸರ್ ಹೇಳ್ದಂಗೆ ಬರೀ ಇದು ಮಾತ್ರ ಅಲ್ಲ, ಅಲ್ಲೂ 8 ಪರ್ಮಿಷನ್ ಬೇಕಿತ್ತು ಸರ್. ಆ ಬೀಚ್ ಹತ್ರ ನಮಗೆ ಶೂಟ್ ಮಾಡೋಕ್ಕೆ 8 ಪರ್ಮಿಷನ್. ಅದ್ರ ಜೊತೆಗೆ ನಾವು ಬಿಲ್ಡ್ ಮಾಡಿದ್ವಿ, ಸಮ್ ಇಶ್ಯೂನೂ ಆಯಿತು. ಆಮೇಲೆ ನಮ್ಮ EP ಇವರೆಲ್ಲ ಸೇರ್ಕೊಂಡು ಅದನ್ನ ಸಾಲ್ವ್ ಕೂಡ ಮಾಡಿದ್ರು. ಇತ್ತು ಸರ್, ಚಾಲೆಂಜಸ್ ತುಂಬಾ ಇತ್ತು. ಅಂದ್ರೆ ಸುಮಾರು ಲೊಕೇಶನ್ಸ್ನ ನಾವು ಇದುವರೆಗೆ ಯಾರು ಕೂಡ ಎಕ್ಸ್ಪೋಸ್ ಮಾಡಿದಿರುವಂಥ ಲೊಕೇಶನ್ಸ್ಗೆಲ್ಲ ಹೋಗಿ ಒಂದಷ್ಟು ಶೂಟ್ ಮಾಡಿದ್ದೀವಿ ಸರ್. ಇಲ್ಲ ಸರ್, ನಾನು ಮಾಡಿದ್ದೀನಿ ಸರ್. ಲಾಸ್ಟ್ ಮ್ಯಾಟ್ನಿ ಅಂತ ಮೂವಿ ಮಾಡಿದ್ದೆ, ಇದು ನಂದು 6ನೇ 7ನೇ ಮೂವಿ ಸರ್. ಸರ್ ಸಿನಿಮಾದಲ್ಲಿ ಇಷ್ಟು ವರ್ಕ್ ಯಾವುದಲ್ಲೂ ಮಾಡಿರಲಿಲ್ಲ.